ಒಬ್ಬ ಪೋಷಕ ನಟ ಕನ್ನಡ ಚಿತ್ರೋದ್ಯಮದಲ್ಲಿ. ತೆಲುಗು ತಮಿಳು ಕೂಡ ಒಂದಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ. ಕನ್ನಡದಲ್ಲಿ ಒಬ್ಬ ನಟ ಒಂದು 200ರಿಂದ 250 ಪಿಕ್ಚರ್ ಮಾಡಿದ್ದೀನಿ ಇಲ್ಲಿ ತನಕ. ಒಬ್ಬ ಕಂಠದಾನ ಕಲಾವಿದನಾಗಿ ಒಂದು 3-3.5 ಸಾವಿರ ಚಿತ್ರಗಳಿಗೆ ನಾನು ಧ್ವನಿಯನ್ನು ಕೊಟ್ಟಿದ್ದೀನಿ. ತುಂಬ ಒಳ್ಳೊಳ್ಳೆ ನಟರಿಗೆಲ್ಲ ಧ್ವನಿಯನ್ನು ಕೊಟ್ಟಿದ್ದೀನಿ. ಆಕಾಶವಾಣಿ ಕಲಾವಿದ. ಆಮೇಲೆ ಕಾಮೆಂಟ್ರಿ ದೂರದರ್ಶನದ ಸುಮಾರು ಕಾರ್ಯಕ್ರಮಗಳಿಗೆ ದಸರಾ ಉತ್ಸವ ಇರಬಹುದು ಅಥವಾ ಇಲ್ಲಿ ಮಾಣಿಕ್ ಷಾ ಪೆರೇಡ್ ಗ್ರೌಂಡಲ್ಲಿ ಇದು ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ. ಈಗಿನ ಅವ್ರಿಗಿಂತ ಹಿಂದೆ ಎಲ್ಲ ಶ್ರೇಷ್ಠ ನಿರ್ದೇಶಕರು ಪಿ ಶೇಷಾದ್ರಿ ಅವರು, ಟಿ ಎನ್ ಸೀತಾರಾಮ್ ಅವರು, ನಾಗತಿಹಳ್ಳಿ ಚಂದ್ರಶೇಖರ್, ನಾಗಾಭರಣ, ನಮ್ಮ ಪಣಿ ರಾಮಚಂದ್ರ ಎಲ್ಲ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್. ಇವರೆಲ್ಲರ ಡೈರೆಕ್ಷನಲ್ಲಿ ರೆಗ್ಯುಲರಾಗಿ ಅವ್ರ ಸೀರಿಯಲ್ ಅಂದರೆ ನನಗೊಂದು ಪಾತ್ರ. ಪಣಿ ರಾಮಚಂದ್ರ ಅವ್ರದ್ದು ಅಷ್ಟು ಸೀರಿಯಲ್ ಮಾಡಿದ್ದೀನಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಆಲ್ಮೋಸ್ಟ್ ಅಷ್ಟು ಸೀರಿಯಲ್ ಮಾಡಿದ್ದೀನಿ. ಸೀತಾರಾಮ್ ಅವರು ಬಳಸ್ಕೊಂಡಿದ್ದಾರೆ, ಶೇಷಾದ್ರಿ ಅವ್ರು ಬಳಸ್ಕೊಂಡಿದ್ದಾರೆ. ಸೊ ಒಬ್ಬ ಕಿರುತೆರೆ ನಟನಾಗಿ ಜನ ನನ್ನ ಗುರುತಿಸಿದ್ದಾರೆ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ಆಚೆ ಹೋದರೆ ಸರ್ ಚಂದನದಲ್ಲಿ ನ್ಯೂಸ್ ರೀಡರ್ ರವೀಂದ್ರನಾಥ್ ಅಂತಲೇ ಗುರುತಿಸ್ತಾರೆ ಸರ್. ಸುಮಾರು ಜನ ನಟ ನೀವು ಆ್ಯಕ್ಟ್ರು ಕೂಡ ಅಲ್ವಾ ಅನ್ನೋದು ಆಮೇಲೆ. ಬಟ್ ಫಸ್ಟು ಐ ಆಮ್ ರೆಕಗ್ನೈಸ್ಡ್ ಆ್ಯಸ್ ಎ ನ್ಯೂಸ್ ರೀಡರ್ ಆಫ್ ಚಂದನ.